ನಮ್ಮನ್ನು ಕುಣಿಗಲ್ ಹತ್ರ 19 ಜನ ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿಗೆ ಹಾಕಿದ್ರು. ಬೆಡ್ ಕೊಡಿ, 2 ದಿಂಬು ಕೊಡಿ, 2 ಬೆಡ್ಶೀಟ್ ಕೊಡಿ, ನಾವೇನಲ್ಲಿ ಕೇಳಲಿಲ್ಲ. ಅವ್ರು ಏನು ಹಾಕಿರೋ ತಿನ್ಕೊಂಬಂದ್ವಿ. ಡಿಸಿಷನ್ ಮೇಕಿಂಗ್ ಸೆಂಟ್ರ್ ಒಂದೇ ಇರಬೇಕು ಅಂತ ಫೈಟ್ ಮಾಡಿದ್ದಕ್ಕೆ ನಮ್ಮನ್ನು ಅವತ್ತಿನ ಸರ್ಕಾರ, ಜೆ ಎಚ್ ಪಟೇಲ್ ಸರ್ಕಾರ ನಮ್ಮ ಜೈಲಿಗೆ ಹಾಕ್ತು. ಇದೆಲ್ಲ ಮರ್ಜ್ ಮಾಡಿ ಒಂದು ಕಾರ್ಪೊರೇಷನ್ ಮಾಡೋದು, ಅದು ನಮ್ಮ ಫೆಡರೇಷನ್ದು ಸ್ಪಷ್ಟವಾದಂಥ ಅಭಿಪ್ರಾಯ. ಏನಿದೆ ಅಲ್ಲಿ ಇಷ್ಟಿಷ್ಟು ಜನ ಆಫೀಸರ್ಗಳು ಯಾಕೆ ಬೇಕಾಗಿದೆ? ದುಡಿಯೋರ ಸಂಖ್ಯೆ ಕಡಿಮೆ ಮಾಡಿದ್ದಾರೆ, ಅವ್ರ ಮೇಲೆ ಕೆಲಸ ಒತ್ತಡ ಜಾಸ್ತಿ, ಆಕ್ಸಿಡೆಂಟ್ಗಳಾಗ್ತವೆ, ರೆಸ್ಟ್ಲೆಸ್ ಆಗಿದ್ದಾರೆ ಪಾಪ ಡ್ರೈವರ್ ಕಂಡಕ್ಟರ್ಗಳು. ದುಡಿಮೆ ಮಾಡುವಂಥ ಸಾರಿಗೆ ನಿಗಮ ನೌಕರಿಗೆ ನಾನು ಅಪೀಲ್ ಮಾಡ್ಕೊಳ್ಳೋದು ಅಷ್ಟೇ, ದುಡುಕಬೇಡಿ ಯಾರು. ನಿಮ್ಮನ್ನು ನಡೆದಿರಲ್ಲ, ನಾವೇನು ಕೈ ಬಿಟ್ಟು ಹೋಗಲ್ಲ, ನಾವ್ಯಾರು ಫೋನ್ ಪೇ ಇರಲ್ಲ. ಒಕ್ಕಟ್ಟಲ್ಲಿ ಬಲವಿದೆ, ಹೋರಾಟಕ್ಕೆ ಕೈ ಎತ್ತಿ. ಕೈ ಮುಕ್ಕೊಂಡು ಹೋದ್ರೆ ನಿಮ್ಗೇನು ಸಿಕ್ಕಲ್ಲ, ಕೈ ತೋಳು ಮೇಲೆ ಇರಬೇಕು. ಸಾರಿಗೆ ಚಾನಲ್ಲು ಉಪಯುಕ್ತವಾದಂಥ ಮಾಹಿತಿಗಳನ್ನ ಕೊಡ್ತಾ ಇದೆ, ತಮ್ಮ ಸಮಸ್ಯೆಗಳನ್ನೆಲ್ಲ ಫೋಕಸ್ ಮಾಡ್ತಿದೆ. ದಯಮಾಡಿ ಚಂದಾದಾರರಾಗಿ ಅದನ್ನು ನೋಡಿ. ಸರ್ ನಮಸ್ಕಾರ. ಸರ್ ಧನಂಜಯ, ಸಾರಿಗೆ ಟಿವಿಯಿಂದ. ಸರ್ ನಮಸ್ಕಾರ. ಸರ್, ಇದು ಮಹಾರಾಜರ ಕನಸು ಏನಾಗಿತ್ತು? KSRTC ಹುಟ್ಟಿದ್ದು ಹೇಗೆ? ಆ 4 ನಿಗಮ ಆಗಿದೆ ಹೇಗೆ ಸರ್? ಸ್ವಲ್ಪ ಮಾಹಿತಿ ಕೊಡಿ ಸರ್. ಆ್ಯಕ್ಚುಲಿ ಇಟ್ಸ್ ಎ ಇಂಟ್ರೆಸ್ಟಿಂಗ್ ಸ್ಟೋರಿ. ಫಸ್ಟು ಮೈಸೂರು ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಸೇರಿತ್ತು. ಮೈಸೂರು ಗೌರ್ಮೆಂಟ್ ಅಂತ ಆವಾಗ ಕರ್ನಾಟಕ ಆಗಿರಲಿಲ್ಲ, MGRTD ಅಂತಲೇ ಮೈಸೂರು ಗೌರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಹುಟ್ಟಿತು. ಅವರು ಕೆಲವೇ ಬಸ್ಗಳು ನಡೆಸ್ತಾಯಿದ್ರು ಅವಾಗ. ಆಮೇಲೆ ಆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹೋಗಿ 1950 RTC ಆ್ಯಕ್ಟ್ ಬಂತು. ಇಡೀ ದೇಶದಲ್ಲಿ ಈ ಖಾಸಗಿ ಬಸ್ ಓನರ್ಗಳು ಬಸ್ಸನ್ನು ಒದಗಿಸೋಕ್ಕಾಗಲ್ಲ, ಆದ್ದರಿಂದ ಸರ್ಕಾರವೇ ನಡೆಸಬೇಕು, ಅದರ ಒಂದು ಜವಾಬ್ದಾರಿ ಇದೆ ಅಂಥೇಳಿ RTC ಆ್ಯಕ್ಟ್ನ ಪಾರ್ಲಿಮೆಂಟ್ ಪಾಸ್ ಮಾಡ್ತು. ಆದ್ದರಿಂದ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನು ಸೆಕ್ಷನ್ 3 ಆಫ್ ದಿ ಆ್ಯಕ್ಟ್ ಪ್ರಕಾರ ರಚನೆ ಆದವು. ಸೊ ಇಷ್ಟೊತ್ತಿಗಾಗಲೇ ಇಲ್ಲಿ MGRTD ಅಂತಿತ್ತು. ಮೈಸೂರು ಗೌರ್ಮೆಂಟ್ ಯಾವತ್ತೂ ಭಾಳ ಮುಂದೆ ಇತ್ತು ಈ ವಿಷಯಗಳಲ್ಲೆಲ್ಲ. MGRTD ಬಸ್ಗಳು ನಡೆಸ್ತಿದ್ವಿ. ಆಮೇಲೆ ಅದು MSRTC ಆಯಿತು, ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಅಂದರೆ ಸೆಕ್ಷನ್ 3 ಆಫ್ ದಿ RTC ಆ್ಯಕ್ಟ್ 1950 ಒಳಗೆ ಬಂದುಬಿಡ್ತದೆ. ಒಂದೊಂದೇ ರಾಷ್ಟ್ರೀಕರಣ ಮಾಡೋಕ್ಕೆ ಶುರು ಮಾಡಿದರು. ಕೆಲವು ಜಿಲ್ಲೆಗಳು ಸಂಪೂರ್ಣವಾಗಿ ರಾಷ್ಟ್ರೀಕರಣ ಆಯಿತು, ಕೆಲವು ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಆಗಾಗಲಿಲ್ಲ, ಭಾಗಶಃ ರಾಷ್ಟ್ರೀಕರಣ ಆಯಿತು. ಆಮೇಲೆ ಅದು KSRTC ಅಂತಾಯಿತು. ಕರ್ನಾಟಕ ಅಂತ ಹೆಸರು ಬಂದ ಮೇಲೆ ದೇವರಾಜರ ಕಾಲದಲ್ಲಿ KSRTC ಅಂತ ಮಾಡಿದರು. ಅಂದರೆ ಇದು MGRTD, MSRTC, KSRTC ಗ್ರ್ಯಾಜುಯಲ್ ಆಗಿ ಬಸ್ಸುಗಳ ಸಂಖ್ಯೆ ಜಾಸ್ತಿ ಮಾಡಿದವು. ಅಂದರೆ ಅಟಾನಮಸ್ ಕಾರ್ಪೊರೇಷನ್, ಇದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿದ್ದು ಕಾರ್ಪೊರೇಷನಾಗಿ ಬಂತು. 1997 ಒಂದೇ ಒಂದು KSRTC ಇತ್ತು. ಗ್ರ್ಯಾಜುಯಲ್ ಆಗಿ ರಾಷ್ಟ್ರೀಕರಣ ಜಾಸ್ತಿ ಮಾಡ್ಕೊಂಡು ಹೋದರು. ಕೊನೆಯಾಗ ರಾಯಚೂರು ಗುಲ್ಬರ್ಗಾಯಿತು ಅಂದ್ಕೊಳ್ಳಿ. ಹೀಗೆ ಬೆಳೀತಾ ಹೋಯ್ತಿದ್ದು. ಒಂದೇ ಒಂದು ಕಾರ್ಪೊರೇಷನ್ ಇದೆ ಮೈಂಡು, ಒಂದು ಬೋರ್ಡು, ಒಂದು ಚೇರ್ಮನ್ನು, ಟಾಪ್ ಆಫೀಸರ್ಸ್ ಎಲ್ಲ ಒಂದೊಂದೇ. MD ವಾಸ್ ದಿ ಪವರ್ಫುಲ್ ಮ್ಯಾನ್, ಜನರಲ್ ಮ್ಯಾನೇಜರ್ ಅಂತ ಕರೆಯೋರೋ ಕಾಲದಲ್ಲಿ. ನಂತರದಲ್ಲಿ MD ಆಯ್ತದು. ಇದು ಒಂದು ಅಸೆಂಬ್ಲಿ ಕಮಿಟಿ ಫಾರ್ಮ್ ಮಾಡಿದರು. ವೀರಪ್ಪ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಈ KSRTC ದಕ್ಷತೆಯನ್ನು ನಡೆಸೋದಕ್ಕೆ, ಅದರ ಹಣಕಾಸಿನ ವಿಷಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಒಂದು ಕಮಿಟಿ, ಅದಕ್ಕೆ ಸನ್ಮಾನ್ಯ PG ಸಿಂಧ್ಯಾರವರು, ಇವರು ಡೆಪ್ಯೂಟಿ ಲೀಡರ್ ದಿ ಅಪೋಸಿಷನ್, ಅವ್ರನ್ನೇ ಚೇರ್ಮನ್ ಮಾಡಿ MLA MLCಗಳಿಂದ 17 ಜನ ಇದ್ದು ಅಂತ ಕಾಣುತ್ತೆ. ಆ ಕಮಿಟಿ ಮುಂದೆ ನಾವು ಕೂಡ ನಮ್ಮ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ದ ರಿಟರ್ನ್ ಸಬ್ಮಿಷನ್ ಮಾಡಿದ್ವಿ. ಓರಲ್ ಸಬ್ಮಿಷನ್ ಕೂಡ ಇಡೀ ದಿವಸ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದರಲ್ಲಿ ಯಾವ ರೀತಿ ಏನೇನು ಮಾಡಬೇಕು ಅಂತ ಎಲ್ಲ ಕ್ಲಿಯರಾಗಿ ನಾವು ನಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀವಿ. ಆ ರಿಪೋರ್ಟು ಹೆಚ್ಚು ಕಡಿಮೆ ನಮ್ಮ ಹಲವಾರು ಸೂಚನೆಗಳು ತಗೊಳ್ತು ಶಿಫಾರಸಲ್ಲಿ. ಇಟ್ಸ್ ಎ ಫೈಲಿ ಗುಡ್ ರಿಪೋರ್ಟ್. ಬಹುಶಃ ಆ ರಿಪೋರ್ಟ್ನ ಆ್ಯಸಿಡೀಸ್ ಜಾರಿಯಾಗಿದ್ದರೆ ಇಷ್ಟೊತ್ತಿಗೆ KSRTC ಯಾವ ಲಾಸ್ಗಳು ಆಗ್ತಿರಲಿಲ್ಲ. ಇನ್ಫ್ಯಾಕ್ಟ್ ಟ್ಯಾರಿಫ್ ಕಮಿಟಿ ಅವ್ರು ಹೇಳಿದರು, ವಿದ್ಯಾರ್ಥಿಗಳ ಪಾಸ್ಗೆ ಏನು ಖರ್ಚಾಗುತ್ತೆ ಕಾರ್ಪೊರೇಷನ್ಗೆ, ಇಡೀ ಆ ದುಡ್ಡನ್ನು ಸರ್ಕಾರ ಕೊಡಬೇಕು ಅಂತ ಹೇಳಿದರು. ಡಿಪೋಗಳು ಮಾಡೋಕ್ಕೆ ದುಡ್ಡು ಕೊಡಬೇಕು ಅಂತ ಹೇಳಿದರು. ಬೇಕಾದಷ್ಟು ಒಳ್ಳೊಳ್ಳೆ ರಿಪೋರ್ಟ್ಗಳೆಲ್ಲ ಬಂದು ಶಿಫಾರಸ್ಗಳು ಕೊಟ್ಟರು ಸಿಂಧ್ಯಾರವರು.
ಅದರಲ್ಲಿ ಒಂದು ಅವ್ರೇನು ಮಾಡಿದರು, ಇದು ಭಾಳ ಅನ್ವಿಲ್ಡಿ ಆಗಿದೆ KSRTC, ಸಣ್ಣ ಸಣ್ಣ ಕಾರ್ಪೊರೇಷನ್ ಮಾಡಬೇಕು ಅಂತ. ಮುಂಚೆ ಒಂದು ರೆಕಮೆಂಡೇಷನ್ ಏನು ಬಂದಿತ್ತು, ನಮ್ಮ MP ಕೋದಂಡರಾಮಯ್ಯವ್ರ ಕಮಿಟಿ 10 ಕಾರ್ಪೊರೇಷನ್ ಮಾಡಿ ಕಂಪನೀಸ್ ಆ್ಯಕ್ಟಲ್ಲಿ ಅಂತ ಹೇಳಿದರು. ಸಿಂಧ್ಯಾರವ್ರು ಹೇಳಿದ್ರು ಕಂಪನಿ ಆ್ಯಕ್ಟಲ್ಲಿ ಬೇಡ, ಈ RTC ಆ್ಯಕ್ಟಲ್ಲಿ ಇರಲಿ, ಸೆಕ್ಷನ್ 17A ಸಬ್ಸಿಡರಿ ಕಾರ್ಪೊರೇಷನ್ ಮಾಡಿ, ಅಂದರೆ KSRTCಗೆ ಸಬಾರ್ಡಿನೇಟ್ ಆಗಿ ಅಧೀನವಾಗಿ ಮಾಡಲಿ. ಫಸ್ಟು BTS ಒಂದು ಮಾಡಿ ನೋಡಿ, ಒಳ್ಳೆಯ ಅನುಭವ ಆದರೆ ಆಮೇಲೆ ಸೆಕ್ಷನ್ 3 ಮಾಡಿ ಅಂತಲೇ ರೆಕಮೆಂಡೇಷನ್ ಕೊಟ್ಟಿದ್ದು. ಆ್ಯಸ್ ಸಚ್ ನಮಗೇನು ಅದಕ್ಕೆ ವಿರೋಧ ಏನಿರಲಿಲ್ಲ. ಬಟ್ ಇವರೇನು ಮಾಡಿದ್ರು, ಇವರೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ 4 ಕಾರ್ಪೊರೇಷನ್ ಮಾಡ್ತೀವಿ ಸಪ್ರೇಟಾಗಿ ಸೆಕ್ಷನ್ 3 ಅಂತ ನಾವು ವಾದ ಮಾಡಿದ್ವಿ. ಯಾತಕ್ಕೆ ಅದು ಕೂಡುದು ಅಂತ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, 4 ಚೇರ್ಮನ್ಗಳು, 4 ಬೋರ್ಡ್ಗಳು, ಎಲ್ಲ ಒಂದಿದ್ದ ಅಧಿಕಾರಿಗಳು, 4 ಚೀಫ್ಗಳು ಬರ್ತಾರೆ, 4 MDಗಳು ಬರ್ತಾರೆ, 4 DPಗಳು ಬರ್ತಾರೆ, ಸುಮಾರು 204 ಸೆಂಟ್ರಲ್ ಆಫೀಸ್ಗಳಾಗುತ್ತೆ. ಇದರ ಅವಶ್ಯಕತೆ ಇಲ್ಲ. ಮತ್ತು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಕಾರ್ಪೊರೇಷನ್ ಟು ಕಾರ್ಪೊರೇಷನು. ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಮೆಮೊರಾಂಡಮ್ ಕೊಟ್ವಿ, ಚೀಫ್ ಸೆಕ್ರೆಟ್ರಿ ಕೊಟ್ವಿ. ಅಷ್ಟೊತ್ತಿಗಾಗಲೇ ಡೆಲ್ಲಿದು ಕೆಲವು ಅನುಭವ ನಮ್ಮದಿತ್ತು. ರೆಡ್ ಲೈನ್, ಯೆಲ್ಲೋ ಲೈನ್, ಬ್ಲೂ ಲೈನ್ ಅಂತೆಲ್ಲ ಜನಗಳಿಗೆ ಭಾಳ ಹಿಂಸೆ ಆಗಿತ್ತು. ಅದರಿಂದ ಅದನ್ನು ಕೂಡ ಟೈಮ್ಸ್ ಆಫ್ ಇಂಡಿಯಾದೊಂದು ಕಟ್ಟಿಂಗ್ ಹಾಕಿ ನಾವು ಗೌರ್ಮೆಂಟ್ಗೆ ಮೆಮೊರಾಂಡಮ್ ಕೊಟ್ವಿ. ಅದು ರಾಜಕೀಯವಾದ ನಿರ್ಧಾರ ತಗೊಳ್ತು ಸರ್ಕಾರ, ರಾಜಕೀಯ ನಿರ್ಧಾರ ಇವತ್ತು ಹೇಳ್ತೀನಿ. ಅದರಿಂದ 97ರಲ್ಲಿ ನಾವೇನು ಮಾಡಿದ್ವಿ, ಅದು ಮಾಡಿಕೊಡ್ದು ಅಂಥೇಳಿ ಜಾಥಾ ಮಾಡಿದ್ವಿ ರಾಜ್ಯಾದ್ಯಂತ. ಎಲ್ಲೆಲ್ಲಿ ನಮ್ಮ ಡೆಪೋ ಇದೆಯೋ 2 ಜಾಥಾಗಳು ಇಡೀ ರಾಜ್ಯದಲ್ಲಿ ಮಾಡಿದ್ವಿ. ಕಿಕ್ಕಿರೋದು ಜನಗಳ ಮೀಟಿಂಗ್ಗೆ ಬರೋರು, ಏನಾಗುತ್ತೆ ನಾಳೆ ನಿಮ್ಮ ಮೇಲೆ ಹೊರೆ ಬೀಳುತ್ತೆ ಅಂತೆಲ್ಲ ಹೇಳಿದ್ವಿ. ಆದರೂ ಕೂಡ ಸರ್ಕಾರ ನಮ್ಮ ಚಳವಳಿಗೆ ಗೌರವ ಕೊಡಲಿಲ್ಲ. ನಾವು ಕನಕಾಪುರ ಚಲೋ ಇಟ್ಕೊಂಡಿದ್ವಿ. 1997 ಆಗಸ್ಟ್ 14 ದಾರಿಯಲ್ಲೆಲ್ಲ ಬಂಧಿಸಿದ್ರು, ಸಾವಿರಾರು ಕಾರ್ಯಕರ್ತರನ್ನು ಬಂಧಿಸಿದ್ರು. ಒಂಥರ ಕನಕಾಪುರ ಇಂಡಿಯಾ ದೇಶದಲ್ಲಿ ಇಲ್ಲ ಅನ್ನೋ ರೀತಿ ಸಪ್ರೇಟ್ ಮಾಡಿ ಪೊಲೀಸ್ ಹಾಕ್ಬಿಟ್ರು. ಆದರೂ ಕೂಡ ಕಾರ್ಯಕರ್ತರು ಹಲವಾರು ರೀತಿ ವೇಷಗಳು ಹಾಕ್ಕೊಂಡು ಹೋಗಿದ್ದರು. MC ನರಸಿಂಹನ್ ಅವರು ನಮ್ಮ ಅಧ್ಯಕ್ಷರು, MLA ಆಗಿದ್ದರು, ಫಾರ್ಮರ್ MLA MLC ಇವರು ಕೂಡ ಹೋಗಿದ್ರು ಅಲ್ಲಿಗೆ. ಏನಾದರೂ ಏನೋ ಅದು ಸರ್ಕಾರ ಕೇಳಲಿಲ್ಲ. ಈ BMTC ಆಗಸ್ಟ್ 14 ಬಂತು. BMTC ಅಂತ ಮಾಡಿದರು. 1ನೇ ನವಂಬರ್ 97ರಿಂದ ವೆಸ್ಟು ಯಾವುದು ವಾಯುವ್ಯ ನಿಗಮ ಬಂತು, KKRTC ಇವತ್ತಿಂದು. ಅವತ್ತಿಂದ ನಾರ್ತ್ ಈಸ್ಟ್ ಅಂತ ಮಾಡಿದರು. ಅದು 4 ಕಾರ್ಪೊರೇಷನ್ ಮಾಡಿದರು. ಇನ್ ಸ್ಪ್ಯಾನ್ ಆಫ್ 3 years 3 ಕಾರ್ಪೊರೇಷನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಆಗ ಏನಾಯಿತು, ನಮ್ಮನ್ನೆಲ್ಲ ನಾವು ಕನಕಾಪುರಕ್ಕೆ ಹೋಗಬೇಕಾಗಿತ್ತು. ಜಾಥಾ ಮುಗಿಸ್ಕೊಂಡು ನಾನು ಒಂದು ಲೀಡ್ ಮಾಡ್ತಾಯಿದ್ದೆ. ನಮ್ಮನ್ನು ಕುಣಿಗಲ್ ಹತ್ರ 19 ಜನ ಅರೆಸ್ಟ್ ಮಾಡಿದರು. ನಮ್ಮನ್ನು ತೊಗೊಂಡೋಗಿ ಬಳ್ಳಾರಿ ಜೈಲಿಗೆ ಹಾಕಿದರು. ಅಫ್ಕೋರ್ಸ್ ನಾವೇನಲ್ಲಿ ನಮಗೆ 2 ಬೆಡ್ ಕೊಡಿ, 2 ದಿಂಬು ಕೊಡಿ, 2 ಬೆಡ್ಶೀಟ್ ಕೊಡಿ ನಾವೇನಲ್ಲಿ ಕೇಳಲಿಲ್ಲ. ಅವ್ರು ಏನು ಹಾಕಿರೋ ತಿನ್ಕೊಂಬಂದ್ವಿ. ಐ ಥಿಂಕ್ 2 or 3 ವೀಕ್ಸ್ ಇದ್ವಿ. ಆಮೇಲೆ ಆ ಕೇಸೇ ಹೊರಟೋಯ್ತು, ಕೇಸ್ ಡಿಸ್ಮಿಸ್ ಆಯ್ತದು. ಸೊ ನಾವು ನಮ್ಮ ಅನುಭವದಿಂದ ಜನಗಳ ಮೇಲೆ ಹೊರೆ ಆಗಬಾರ್ದು, ಎಫಿಷಿಯೆಂಟಾಗಿ ನಡೆಸೋಕ್ಕೆ ಒಂದೇ ಕಾರ್ಪೊರೇಷನ್ ಇರಬೇಕು, ಡಿಸಿಷನ್ ಮೇಕಿಂಗ್ ಸೆಂಟ್ರ್ ಒಂದೇ ಇರಬೇಕು ಅಂತ ಫೈಟ್ ಮಾಡಿದ್ದಕ್ಕೆ ನಮ್ಮನ್ನು ಅವತ್ತಿನ ಸರ್ಕಾರ, JH ಪಟೇಲ್ ಸರ್ಕಾರ ನಮ್ಮ ಜೈಲಿಗೆ ಹಾಕ್ತು. ಬಟ್ ಇವತ್ತು ಏನಾಗಿದೆ, ಇವತ್ತು ನಮ್ಮ ಅನುಭವದಲ್ಲಿ ಈ 4 ಒಂದು ಮಾಡಬೇಕು ಅಂತಲೇ ಶ್ರೀನಿವಾಸ ಮೂರ್ತಿ ಕಮಿಟಿ ಮಾಡಿದರು. ಆ ಕಮಿಟಿ ಮುಂದೆ ನಾವು ಹೇಳಿದ್ವಿ, ಬಟ್ ಅವರು ಅದಕ್ಕೆ ಹೋಗಿಲ್ಲ. ಯಾಕೆಂದರೆ ಸರ್ಕಾರ ಯಾಕೆಂದರೆ ಹಾಕ್ಕೋಬೇಕು ಅಂತ. ಇವಾಗ ನೋಡಿ, 4 ಕಾರ್ಪೊರೇಷನ್ ಇದ್ದಾರೆ, 4 ಜನ ಚೇರ್ಮನ್ಗಳು, ಅವರಿಗೆ ಮಂತ್ರಿ ಕ್ಯಾಬಿನೆಟ್ ಲೆವೆಲ್ ಸ್ಟೇಟಸ್ ಕೊಟ್ಟಿದ್ದೀರಾ, ಗೂಟದ ಕಾರ್ ಕೊಟ್ಟಿದ್ದೀರಾ, ಆಫೀಸ್ ಕೊಟ್ಟಿದ್ದೀರಾ. ಒಬ್ಬ CM ಇದ್ದು 4 CME ಆಗಿದ್ದಾನೆ, ಒಬ್ಬ ಆಫೀಸರ್ ಇದ್ದು 4 ಚೀಫ್ ಆಫೀಸರ್ ಆಗಿದ್ದಾನೆ, 4 MDಗಳು. ಇವತ್ತು ಹಲವಾರು ಪವರ್ ಸೆಂಟರ್ಗಳಾಗ್ಬಿಟ್ಟಿವೆ. ಸುಮಾರು 200-300 ಕೋಟಿ ರೂಪಾಯಿನಷ್ಟು ಉಳಿಯುತ್ತೆ ಇವತ್ತು ಇವೆಲ್ಲ ಒಂದೇ ಮಾಡಿದರೆ. ಆ್ಯಂಡ್ ಇನ್ನೂ ದಕ್ಷತೆಯಿಂದ ನಡೆಸ್ಬೋದು. ಇವತ್ತಿರೋ ಟೆಕ್ನಾಲಜಿಯಲ್ಲಿ ಒಬ್ಬ MD ಎಲ್ಲವನ್ನೂ ಮಾಡ್ಬೋದು. ಆದರೂ ಕೂಡ ಇವತ್ತು 4 ಕಾರ್ಪೊರೇಷನ್ ಇದೆ. ಆ್ಯಂಡ್ ನಿಮಗೆ ಗೊತ್ತಿದೆ, ಒಂದು ಏನು ಅವರು ಹಿಂದೆ ಮನಸ್ಸಲ್ಲಿ ಇದ್ದಿದ್ದಂದರೆ, ಈ ರಾಜ್ಯದಲ್ಲಿ ಭಾಳ ಪವರ್ಫುಲ್ಲಾಗಿ ಹೋರಾಟ ಮಾಡ್ತಿದ್ದ ಯೂನಿಯನ್ನು KSRTCಯಲ್ಲಿತ್ತು. ನಮ್ಮ AITC ಫೆಡರೇಷನು. ಇದನ್ನು 4 ಭಾಗ ಮಾಡಿಬಿಟ್ರೆ ಜನ ಡಿವೈಡ್ ಆಗ್ತಾರೆ, ನಾವು ಮೇಲ್ಗೈ ಸಾಧಿಸ್ಬೋದು ಅಂತ. ಬಟ್ ಅನುಭವ ಅದು ಸುಳ್ಳು ಅಂತ ಪ್ರೂವ್ ಆಗಿದೆ. ಸ್ಟ್ರೈಕ್ಗಳಾದಾಗಲೆಲ್ಲ
4 ಕಾರ್ಪೊರೇಷನ್ನವರು ಸೇರಿ ಒಟ್ಟಿಗೆ ಮಾಡಿದ್ವಿ. 2012ರಲ್ಲಿ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ 2 ಸ್ಟ್ರೈಕ್ ಆಯಿತು, ಆಲ್ ಓವರ್ ದಿ ಸ್ಟೇಟ್ ಆಯಿತು. ಇದೇ ಸಿದ್ದರಾಮಯ್ಯನವರು 2016ರಲ್ಲಿ ಚೀಫ್ ಮಿನಿಸ್ಟರ್ದಾಗ 3 ದಿವಸ ಸ್ಟ್ರೈಕ್ ಆಯಿತು, ಎಲ್ಲರೂ ಸ್ಟ್ರೈಕ್ ಮಾಡಿದ್ವಿ. ನಂತರದಲ್ಲಿ ಬೇರೆ ಕಾರಣಕ್ಕೆ 4 ದಿವಸ ಅಥವಾ 15 ದಿವಸ ಸ್ಟ್ರೈಕ್ ಆಯಿತು, 4 ಕಾರ್ಪೊರೇಷನ್ ಬಂದಾಗಿತ್ತು. ಈಗ ಮೊನ್ನೆ 5ರಿಂದ ಮಾಡಬೇಕಾಯಿತು, ಕೋರ್ಟ್ ಆದೇಶ ಬಂತು ಅಂತೇಳಿ ಆಗಲಿಲ್ಲ, ಅದು ವಿಷಯ ಬೇರೆ. ಒಟ್ಟಿಗೆನೇ ಇದ್ದೀವಿ, ನಮ್ಮನ್ನೇನು ಡಿವೈಡ್ ಮಾಡೋಕ್ಕಾಗಿಲ್ಲ. 6 ಯೂನಿಯನ್ಗಳು ಸೇರಿ ಒಂದು ಕಮಿಟಿ ಮಾಡಿ ಹೋರಾಟಗಳು ಮಾಡ್ತಾಯಿದ್ದೀವಿ. ಆದ್ದರಿಂದ ಇವತ್ತು ಕೂಡ ಗೌರ್ಮೆಂಟ್ ಇದನ್ನು ಆಲೋಚನೆ ಮಾಡಬೇಕು. ಯಾವ್ಯಾವುದೋ ಆತ್ಮಗಳು ರಾಜಕೀಯವಾಗಿ ಬೇಸತ್ತಿರ್ತವೆ, ಅವುಗಳನ್ನ ತಂದು ಎಸ್ಟಾಬ್ಲಿಷ್ ಮಾಡಿ ಅಧ್ಯಕ್ಷನಾಗಿ ಇಲ್ಲಿ ಹಾಕ್ತಾರೆ. ಐ ಸ್ಟ್ಯಾಂಡ್ ಬೈ ದಿಸ್. ಆ ಚೇಂಬರ್ಗಳಿಂದ ಏನು ಉಪಯೋಗ ಆಗಿದೆ? ಪ್ಲೀಸ್ ಟೆಲ್ ಮಿ. ಒಬ್ಬ ಎಮ್ ಡಿ ಇದ್ದರೆ ಸಾಕು, ಪವರ್ ಸೆಂಟ್ರು, ಚೇರ್ಮನ್ದು ಒಂದು ಪವರ್ ಸೆಂಟ್ರು, ಎಮ್ ಡಿ ಒಂದು ಪವರ್ ಸೆಂಟ್ರು. ಆದ್ದರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಈ ಕಾರ್ಪೊರೇಷನ್ಗಳು ರಾಜ್ಯದ ಜನತೆಗೆ ಹೆಚ್ಚಿಗೆ ಸೇವೆ ಕೊಡಬೇಕಾದ್ರೆ, ಇನ್ನೂ ದಕ್ಷತೆಯಿಂದ ನಡೆಸಬೇಕಾದ್ರೆ, ಸ್ವಲ್ಪ ಆರ್ಥಿಕವಾಗಿ ಸದೃಢವಾಗಬೇಕಾದ್ರೆ ಒಂದೇ ಸ್ಟ್ರಕ್ಚರ್ ಇರಬೇಕು. ಇದೆಲ್ಲ ಮರ್ಜ್ ಮಾಡಿ ಒಂದು ಕಾರ್ಪೊರೇಷನ್ ಮಾಡಬೇಕು. ಅದು ನಮ್ಮ ಫೆಡರೇಷನ್ದು ಸ್ಪಷ್ಟವಾದಂಥ ಅಭಿಪ್ರಾಯ. ಅದು ಸರ್ಕಾರ ಕಣ್ತೆಗಿಬೇಕು. ಅದಕ್ಕೆ ಸರ್ 4 ನಿಗಮಗಳಾದರೂ ಕೂಡ 4 ನಿಗಮಗಳಿಗೆ ಇಂಡಸ್ಟ್ರಿಯಲ್ ಆಕ್ಟ್ ಒಂದೇ ಆಕ್ಟ್ ಇರುತ್ತಾ, ಬೇರೆ ಬೇರೆ? ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಂಡ್ರಲ್ಲೇ ನಾವೆಲ್ಲ ವರ್ಕರ್ಸು. ಓಕೆ, ಇವಾಗ ಒಂದೇ ಪೇ ಸ್ಕೇಲ್ಸ್ ಇದೆಯಪ್ಪ, ಒಂದೊಂದು ನಿಗಮಕ್ಕೆ ಒಂದೊಂದು ಕೊಡೋಕ್ಕಾಗುತ್ತಾ? ಈ ಪ್ರಶ್ನೆ ನಿಮ್ಗೆ ಕೇಳಿದ್ದು ಏನಕ್ಕಂದ್ರೆ ಸರ್, ನಾನು ಹಾಗೆ ಸುಮ್ಮನೆ ನಾನು ದಾವಣಗೆರೆಯಿಂದ ಹುಬ್ಳಿ ಟ್ರಾವೆಲ್ ಮಾಡ್ತಾ ಇದ್ದೆ. ಸೆಂಟ್ರಲ್ ಯಾರೋ ಒಂದು ಅಧಿಕಾರಿಗಳು ಬಂದು ಚೆಕಿಂಗ್ ಬಂದರು, ಟಿಕೆಟ್ ಏನೋ ಮಿಸ್ ಆಗಿತ್ತು, ಏನೋ ಮಿಸ್ಗೈಡ್ ಆಗಿತ್ತು. ಅಲ್ಲಿ ನೋಡಿದ್ರೆ 1500 ರೂಪಾಯಿ, 1800 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು. ಅದೇ ಬೆಂಗಳೂರು ಕಡೆ ಬಂದರೆ 500-600 ರೂಪಾಯಿ ಈ ಥರ ಇದು ಮಾಡ್ತಾರೆ. ಅದು ಕನ್ಫ್ಯೂಸ್ ಇತ್ತು. ನಾನು ಇದು ಕೇಳಿದೆ ಸರ್, ಏನೋ ಚೇಂಜಸ್ ಉಂಟಾ? ಅಲ್ಲ, ಆ ಥರ ಏನಿಲ್ಲ. ಅವ್ರೆ ಒಂದೇ ರೀತಿ ಇವಾಗ ಟಿಕೆಟ್ಲೆಸ್ ಟ್ರಾವೆಲಿಂಗ್ ಫೈನ್ ಒಂದೇ, ವೇರಿಯೇಷನ್ ಇರೋಕ್ಕೆ ಆಗೋದಿಲ್ಲ. ಇವಾಗ ಸಂಬಳ ಸಾರಿಗೆ ವ್ಯತ್ಯಾಸ ಮಾಡೋಕ್ಕಾಗತ್ತಾ? ಅಥವಾ ಇವಾಗ ಚಾಸಿ ಕೊಂಡ್ಕೋತೀವಿ, ಬಸ್ ಕೊಂಡ್ಕೋತೀವಿ, ಒಂದೊಂದು ಕಾರ್ಪೊರೇಷನ್ ಒಂದೊಂದು ರೇಟ್ ಹಾಕ್ತಾರಾ? ಇವಾಗ ಡೀಸೆಲ್ ಕೊಡ್ತಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನು, ಒಂದು ಕಾರ್ಪೊರೇಷನ್ ಕಡಿಮೆ, ಒಂದು ಕಾರ್ಪೊರೇಷನ್ ಜಾಸ್ತಿ ಮಾಡ್ತಾರಾ? ನಾವು ಕೊಂಡ್ಕೊಳ್ಳುವಂಥ ಪ್ರತಿಯೊಂದು ಬಿಡಿ ಭಾಗ ಕೂಡ ಒಂದೇ ರೇಟ್ ಇರುತ್ತೆ ಎಲ್ಲ ಕಾರ್ಪೊರೇಷನ್ಗೂ. ಪ್ರಯಾಣದ ದರ ಜಾಸ್ತಿ ಮಾಡೋಕ್ಕಾಗಲ್ಲ, ವೇರಿ ಮಾಡೋಕ್ಕಾಗಲ್ಲ. ಇಫ್ ದಟ್ ಈಸ್ ದ ಸಿಚುವೇಶನ್, ಈ ಲಕ್ಸುರಿ ಯಾತಕ್ಕೆ ಬೇಕು 4 ಕಾರ್ಪೊರೇಷನು? ಏನು ಕಾಂಪಿಟೀಷನ್ ಇದೆ ಅದರಲ್ಲಿ? ಅಥವಾ ಹುಬ್ಳಿ ಕಾರ್ಪೊರೇಷನು 75 ಕಿಲೋಮೀಟ್ರಲ್ಲಿ ಹೋಗಿ KSRTC ಬಸ್ಸು ಹುಬ್ಳಿಗೆ 100 ಕಿಲೋಮೀಟ್ರಲ್ಲಿ ಹೋಗ್ತಾ? ರಸ್ತೆ ರೇಸ್ ಕೋರ್ಸ್ ಅಲ್ಲ, ಕಾಂಪೀಟ್ ಮಾಡೋಕ್ಕೆ. ಏನಿದೆ ಅಲ್ಲಿ? ಇಷ್ಟಿಷ್ಟು ಜನ ಆಫೀಸರ್ಗಳು ಯಾಕೆ ಬೇಕಾಗಿದೆ? ಅವ್ರು ಏನು ಮಾಡಿದ ಅಲ್ಲಿ? ಎಲ್ಲ ಜೇಬು ತುಂಬಿಸ್ಕೊತಾರೆ ಅಷ್ಟೇ. ಅದರಿಂದ ಇವತ್ತು ಕೂಡ ದರ್ಸ್ ಎ ಕೇಸ್ ಫಾರ್ ಮರ್ಜರ್. ಬಟ್ ಏನಂದರೆ ರಾಜಕೀಯವಾಗಿ ಅವ್ರಿಗೆ ಅನುಕೂಲ ಆಗುತ್ತೆ. ರೂಲಿಂಗ್ ಪಾರ್ಟಿಯವ್ರಿಗೆ ಚೇರ್ಮನ್ನು, ವೈಸ್ ಚೇರ್ಮನ್ಗಳೆಲ್ಲ ಮಾಡ್ಬೋದು. ಯಾರ ಖರ್ಚಲ್ಲಿ? ಪ್ರಯಾಣಿಕರ ಖರ್ಚಲ್ಲಿ, ಜನಗಳ ಖರ್ಚಲ್ಲಿ. ಸರಿ, 4 ನಿಗಮಗಳಿಗೆ ಒಂಥರ ಆಯಿತು. ಓಕೆ, 4 ನಿಗಮದಲ್ಲಿ KSRTCಯಲ್ಲಿ ಆರೋಗ್ಯ ಭಾಗ್ಯ ತಂದಿದ್ದೀರಾ. BMTC ಯಾಕೆ ಆರೋಗ್ಯ ಭಾಗ್ಯ ಸ್ಕೀಮ್ ಬರ್ತಾ ಇದೆ? ಇಲ್ಲ, ಎಲ್ಲದರಲ್ಲೂ ತಂದಿಲ್ಲ. ಇವಾಗ KSRTC ಒಂದಲ್ಲಿ ತಂದಿದ್ದಾರೆ, ಬೇರೆ ಕಾರ್ಪೊರೇಷನ್ ಇನ್ನೂ ತಂದಿಲ್ಲ. ಇನ್ನೋರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಇದಾಗಿದೆ. ಇಲ್ಲಿ ಅನ್ಬುಕುಮಾರ್ ಅವರು ಇದ್ದರು, ಇನಿಷಿಯೇಟಿವ್ ತೊಗೊಂಡ್ರು, ಬೇಗ ಆಯಿತು. ಬಟ್ ಬೇರೆ ಕಾರ್ಪೊರೇಷನ್ಲ MDಗಳು ಇನಿಷಿಯೇಟಿವ್ ತಗೊಳ್ಳಿಲ್ಲ. ತೂಕ ಹಾಕ್ತಾಯಿದ್ದಾರೆ ಅವರು, ಮಾಡಬೇಕೋ ಬೇಡವೋ. ಅದೇ BMTC MD ಬರ್ತಾರೆ, ಘೋಷಣೆ ಮಾಡ್ತಾರೆ, ಇನ್ಮೇಲೆ ಸಾರಿಗೆ ಚಾಲಕರಿಗೆ, ನಿರ್ವಾಹಕರಿಗೆ 1ನೇ ತಾರೀಕು ರಾತ್ರಿ ಟಕ್ ಅಂತ ನಿಮ್ಮ ಅಕೌಂಟ್ ದುಡ್ಡು ಬೀಳುತ್ತೆ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಸ್ಯಾಲ್ರಿ ಕೊಡೋಕೆ ಒದ್ದಾಡ್ತಾರೆ ಸರ್. ಏನು ಸರಿ? ಅಲ್ಲ, ನಾನು ಹೇಳಿದ್ನಲ್ಲಪ್ಪ, ಬ್ಲಾಟಿಂಗ್ ಪೇಪರ್ ಥರ ಬರೋದಿಲ್ಲ, ಆ ಪೇಪರೇ ಹೀರ್ಕೊಂಬಿಡೋದು ನೀರನ್ನ. ಇಷ್ಟೊಂದು ಅಧಿಕಾರಿಗಳು ಬೇಕಾ? ಯು ಟೆಲ್ ಮಿ. ಕೆಲಸ ಮಾಡೋ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಗಳು ಕಡಿಮೆ, ಮೆಕ್ಯಾನಿಕ್ಸ್ ಅಂತೂ ಇಲ್ಲವೇ ಇಲ್ಲ. ಓಕೆ, ಹೀಗಿರಬೇಕಾದ್ರೆ ಅಧಿಕಾರಿಗಳು ಅಶ್ವತ್ಥ ಕಟ್ಟೆಗೆ ಹಾಕೋಷ್ಟು ಅಧಿಕಾರಿಗಳಿದ್ದಾರಪ್ಪ. ಏನು ಅವ್ರ ಕೆಲಸ?
ಹೋಗಲಿ ಯಾರು ಚೇಂಬರ್ ಬಿಟ್ಟು ಡಿಪೋಗಳಿಗೆ ಬಂದು ಆ ಡಿಪೋ ಪರಿಸ್ಥಿತಿ ಏನು, ಸ್ಪೇರ್ ಪಾರ್ಟ್ಸ್ ಇದೆಯೋ ಇಲ್ವೋ, ಡ್ರೈವರ್ ಕಂಡಕ್ಟರ್ಗಳು ಹ್ಯಾಕೆ ಕೆಲಸ ಮಾಡ್ತಾರೆ, ಇಲ್ಲಿ ಮೆಕ್ಯಾನಿಕ್ಸ್ ಹ್ಯಾಕೆ ಕೆಲಸ ಮಾಡ್ತಾರೆ, ಡಿಪೋ ಮ್ಯಾನೇಜರ್ ಹೆಂಗೆ ಕೆಲಸ ಮಾಡ್ತಿದ್ದಾನೆ ಏನಾದ್ರು ನೋಡ್ತಾರಾ? ಸೊ ನಥಿಂಗ್ ಆಫ್ ದಟ್ ಸಾರ್ಟ್. ಸುಮ್ಮನೆ ಅವ್ರ ಸಂಖ್ಯೆ ಜಾಸ್ತಿ ಮಾಡಿಕೊಂಡ್ರು, ದುಡಿಯೋರ ಸಂಖ್ಯೆ ಕಡಿಮೆ ಮಾಡಿದ್ದಾರೆ, ಅವ್ರ ಮೇಲೆ ಕೆಲಸ ಒತ್ತಡ ಜಾಸ್ತಿ, ಆ್ಯಕ್ಸಿಡೆಂಟ್ಗಳಾಗ್ತವೆ, ರೆಸ್ಟ್ಲೆಸ್ ಆಗಿದ್ದಾರೆ ಪಾಪ ಡ್ರೈವರ್ ಕಂಡಕ್ಟರ್ಗಳು. ಸರ್, ಈ ಸೆಪ್ಟೆಂಬರ್ 26ನೇ ತಾರೀಕು ಲೇಬರ್ ಕಮಿಷನರು ನೌಕರರಿಗೆ ಪರಿಹಾರ ಮಾರ್ಗವನ್ನು ನಿಮಗೆ ಅದು ಒದಗಿಸಿ ಕೊಟ್ಟರೆ ನೌಕರರು ಖುಷಿ, ಸಂಘಟನೆಗಳು ಖುಷಿ, ಎಲ್ಲರೂ ಖುಷಿ. ಇನ್ ಕೇಸ್ ಲೇಬರ್ ಕಮಿಷನ್ ಏನು ಇತ್ಯರ್ಥ ಆಗಿಲ್ಲ ಅಂದರೆ ನಿಮ್ಮ ಮುಂದೆ ಜಂಟಿ ಕ್ರಿಯಾ ಸಮಿತಿ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಇಲ್ಲ ಇವಾಗ ನೋಡಿ, ಇಲ್ಲ ನಾವು ಕಳೆದ ವಾರ ನಮ್ಮ MD ಅವರು ಫಾರಿನ್ಗೆ ಹೋಗೋಕ್ಕೆ ಮುಂಚೆ ಭೇಟಿ ಮಾಡಿದ್ವಿ, ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ. ಒಂದು ಮೆಮೊರಾಂಡಮ್ ಕೂಡ ಅವ್ರಿಗೆ ಕೊಟ್ಟಿದ್ದೇವೆ. ಇದು ಲೇಬರ್ ಕಮಿಷನರು ತೀರ್ಮಾನ ತಗೊಳ್ಳುವಂಥದ್ದಲ್ಲ. ಟೆಕ್ನಿಕಲಿ ಅವರು ಕನ್ಸಿಲೇಷನ್ ಕರೆದಿದ್ದಾರೆ, ಒಂದು ಸ್ಟ್ರೈಕ್ ನೋಟಿಸ್ ಇದ್ದಾಗ ಅವ್ರು ಕರೀಬೇಕು, ಬಿಕಾಸ್ ಇಟ್ ಈಸ್ ಎಸೆನ್ಷಿಯಲ್ ಸರ್ವಿಸ್. ಬಟ್ ಅಲ್ಲಿ ಪರಿಹಾರ ಆಗುವಂಥದ್ದಲ್ಲ. ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಬಗೆಹರಿಬೇಕು. ಅದಕ್ಕೆ ಒಂದು ಮೆಮೊರಾಂಡಮ್ ಇನ್ನೊಂದು ನಾವು ಕೊಡ್ತಾಯಿದ್ದೀವಿ. ಇವಾಗ MD ಅವರು ಇರಲಿಲ್ಲ, ಊರಿಗೆ ಬಂದಿದ್ದಾರೆ. ಒಂದು ಮೆಮೊರಾಂಡಮ್ ಕೊಟ್ಟು ಕೆಲವು ಹೊಸ ಹೊಸ ಅಂಶಗಳನ್ನ ನಾವು ತರ್ತಾಯಿದ್ದೀವಿ. ಅದರಲ್ಲಿ ತಂದು ಚೀಫ್ ಮಿನಿಸ್ಟರ್ ಮೀಟಿಂಗ್ ಕರೀರಿ ಅಂತ ಹೇಳ್ತೀವಿ. ಒಂದೇನಂದ್ರೆ ನಮ್ಮ ವರ್ಕರ್ಸ್ಗೂ ತಾಳ್ಮೆ ಇರಬೇಕಾಗತ್ತೆ. ಈಗಲೇ ನಾವು ಅಯ್ಯೋ ಅವ್ರು ಕರೆದ್ರೆ ಮೀಟಿಂಗು ಫೇಲ್ ಆದರೆ ಏನು ಮಾಡೋದು, ನಿಮ್ಮ ಹಾಗೆ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಸಿಚುವೇಶನ್ ಬಂದಾಗ ಫೇಸ್ ಮಾಡ್ತೀವಿ, ಆಬ್ಜೆಕ್ಟಿವ್ ಸಿಚುವೇಶನ್ನು. ಇವಾಗ ಹೊರಗಡೆ ಹೋದರೆ ನೀರು ಬಂದರೆ ಬಟ್ಟೆ ಮೇಲೆ ಎತ್ಕೋತೀವಿ, ನೀರು ಇರುತ್ತೆ ಅಂತ ಇಲ್ಲ ಬಟ್ಟೆ ಮೇಲೆ ಎತ್ಕೊಂಡು ಹೋಗ್ತೀವ? ನೋ. ಮತ್ತು ಹುಟ್ಟಿದ ಮಗುಗೆ ಹಾಲು ಕುಡಿಯೋಕ್ಕೆ ಯಾರೂ ಟ್ರೈನಿಂಗ್ ಕೊಟ್ಟಿರಲ್ಲ. ಹಾಗೆ ವರ್ಕರ್ಗೆ ಸ್ಟ್ರೈಕ್ ಮಾಡೋಕ್ಕೆ ಯಾವ ಟ್ರೈನಿಂಗ್ ಏನು ಬೇಕಾಗಿಲ್ಲ. ಇವಾಗ ಬ್ರಾಡಾಗಿ 1.15 ಲಕ್ಷ ಸಾರಿಗೆ ನಿಗಮಗಳ ನೌಕರರಲ್ಲಿ ಒಂದು ಅನ್ಯಾಯ ಆಗಿದೆ, ಸರ್ಕಾರಕ್ಕೆ ಅದಕ್ಕೆ ಹೊಣೆ ಅಂತ ಆಗಲೇ ಬಂದುಬಿಟ್ಟಿದೆ. ಬಹುಶಃ ಕೋರ್ಟು ನಮಗೆ ಡೈರೆಕ್ಷನ್ ಕೊಡದೇ ಹೋಗಿದ್ದಿದ್ರೆ ಸ್ಟ್ರೈಕ್ ಮಾಡಬೇಡಿ ಅಂತ ಸ್ಟ್ರೈಕ್ ಆಗಿರೋದು, ಆವಾಗ ಗೌರ್ಮೆಂಟ್ ನಮ್ಮನ್ನು ಕರೀಲೇಬೇಕಾಗೋದು ಮಾತುಕತೆಗೆ. ಇವಾಗ ಗೌರ್ಮೆಂಟ್ ಸ್ವಲ್ಪ ನೆಮ್ಮದಿ ಆಗಿದೆ, ಹೆಂಗೋ ಇಲ್ಲ ಅವ್ರು ಸ್ಟ್ರೈಕ್ ಮಾಡೋ ಹಾಗಿಲ್ಲ ಅಂತ. ಏನಂತ ಇನ್ನೂ ಹೊಸ ನೋಟಿಸ್ ಕೊಡೋಕ್ಕೇನು ತೊಂದರೆ ಇಲ್ಲ. ಅದರಿಂದ ನಾವು ಯಾವುದೇ ಮಾತುಕತೆಗೆ ಹೋಗಬೇಕಾದ್ರೂ ಕ್ಲಿಯರ್ ಮೈಂಡಿಂದ ಹೋಗ್ತೀವಿ, ಪ್ರಿಜುಡಿಸ್ ಇಟ್ಕೊಂಡು ಹೋಗಲ್ಲ. ಇವಾಗ ಉದಾಹರಣೆ ತಗೊಳ್ಳಿಪ್ಪ, 4ನೇ ಜುಲೈ ಸಿದ್ದರಾಮಯ್ಯರು ಏನೂ ಕೊಡೋಕ್ಕಾಗಿಲ್ಲ ಅಂದರು. 4ನೇ ಆಗಸ್ಟು 718 ಕೋಟಿ ರೂಪಾಯಿ ಕೊಡ್ತೀವಿ ಅಂದರು. ಸಪೋಸಿಂಗ್ ನಾನು 4ನೇ ಆಗಸ್ಟು ಅವ್ರ ಚೇಂಬರ್ ಎಂಟ್ರ್ ಆಗೋದಕ್ಕೆ ಮುಂಚೆ ನೀವು ಸಿಕ್ಕಿ ಧನಂಜಯ ಅವರು, ನೀವು ಅವ್ರು ಕೊಡೋದ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನೇನು ಹೇಳೋದು? ಅದ್ರ ಒಳಗಡೆ ಹೋಗಿ ಬರ್ತೀನಪ್ಪ, ಪರಿಸ್ಥಿತಿ ನೋಡ್ಕೊಂಡು ಬಂದು ಮಾತಾಡ್ತೀನಿ ಅಂತ ಹೇಳಿದೆ. ಎಸ್, ಒಳಗಡೆ ಹೋದಾಗ 718 ಕೋಟಿ ನಮ್ಮ ಜೇಬಲ್ಲಿ ಇರಲಿಲ್ಲ, ಹೊರಗಡೆ ಬಂದಾಗ 718 ಕೋಟಿ ಬಂತು. ಬಟ್ ಯು ಆರ್ ನಾಟ್ ಹ್ಯಾಪಿ ವಿತ್ ದಟ್, ಇನ್ನೂ 1000 ತೋರಿಸ್ಬರಬೇಕು. ಹಾಗೆ ಟ್ರೇಡ್ ಯೂನಿಯನ್ ಡಿಕ್ಷನರಿಗಳು ಏನಪ್ಪ ಅಂದರೆ, ನಿನ್ನೆ ಆಗದೆ ಇರೋದು ಇವತ್ತಾಗ್ಬೋದು, ಇವತ್ತಾಗದೇ ಇರೋದು ನಾಳೆ ಆಗುತ್ತೆ. ಈ ಒಂದು ಆತ್ಮವಿಶ್ವಾಸ ಬೀಗ್ತಾ ಇದ್ದೀವಿ ನಾವು. ನಮ್ಮ ದುಡಿಮೆ ಮಾಡುವಂಥ ಸಾರಿಗೆ ನಿಗಮಗಳ ನೌಕರಿಗೆ ನಾನು ಅಪೀಲ್ ಮಾಡಿಕೊಡೋದು ಅಷ್ಟೇ, ದುಡುಕಬೇಡಿ ಯಾರು. ಯು ಸಿ, ಒಂದೆರಡು ಮೀಟಿಂಗಲ್ಲಿ ಏನು ಯಾರ್ದು ಪ್ರಾಣ ಏನು ಹೋಗಲ್ಲ. ವಿ ಆರ್ ಹಿಯರ್, ವಿ ಆರ್ ನೆಗೋಷಿಯೇಟಿಂಗ್. ನಿಮ್ಮನ್ನು ನಡೆದಿರಲ್ಲ, ನಾವೇನು ಕೈ ಬಿಟ್ಟು ಹೋಗಲ್ಲ. ನಾವ್ಯಾರು ಫೋನ್ಪೇ ಇರಲ್ಲ, ಫೋನ್ಪೇಲಿ ದುಡ್ಡು ತರಿಸ್ಕೊಂಡು ಊರು ಬಿಟ್ಟು ಹೋಗೋಕ್ಕೆ. ನಾವಿದ್ದೀವಿ, ನಿಮ್ಮ ನಡುವೆ ಇದ್ದೀವಿ, ಹೋರಾಟ ಮಾಡ್ತೀವಿ. ಪ್ರತಿಯೊಂದು ಮಿನಿಟು ಕೂಡ ಏನಾಗ್ತಿದೆ ಅಂತ ತಿಳ್ಕೊಳ್ತಾ ಇದ್ದೀವಿ. ಇವಾಗ 2021 ಏನೂ ಇಲ್ಲದೇ ಸ್ಟ್ರೈಕ್ ಮುರಿದ್ರು, 10,000 ಜನ ಬೀದಿಗೆ ಬಂದರು. ಇವತ್ತು ಅಂಥ ಗಂಡಾಂತರ ಯಾರಿಗೂ ಏನಾಗಿಲ್ವಲ್ಲ? ಆಗಿದೆ. ವಿ ಗಾಟ್ 718 crores ವಿತೌಟ್ ಎ ಸ್ಟ್ರೈಕ್. ಆಮ್ ಐ ರೈಟ್? ಆದ್ದರಿಂದ ನಾನು ಹೇಳೋದು,
ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಂಟರ್ವ್ಯೂನಾದಾಗ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ನಾನು ಸಿದ್ದರಾಮಯ್ಯವ್ರ ಪರವಾಗಿದೆ ಅಂತ ಹೇಳ್ಬೋದು, ಬಟ್ ನಮ್ಮ ಅನುಭವ ಆಗದೇ ಇರೋದನ್ನು ಸಾಧ್ಯವಾಗದೇ ಇರೋದನ್ನು ಸಾಧ್ಯ ಮಾಡೋದು ನಮ್ಮ ಕೆಲಸ ಮಾಡ್ತೀವಿ. ಸರ್, ಎಲ್ಲೋ ಒಂದು ಕಡೆ ನಿಮ್ಮದೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಅಲ್ಲಿ ನಿವೃತ್ತಿ ನೌಕರರು ಒಂದು ಕಮೆಂಟ್ ಮಾಡಿದ್ರು ಸರ್. ಸಂಘ ಪರಿವಾರಗಳು ಓನ್ಲಿ ವೇತನ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಮುಷ್ಕರ ಮಾಡ್ತಾರೆ. ನಾವು ನಿವೃತ್ತಿ ಹೊಂದಿದ್ದೀವಿ, ನಮ್ಗೆ ವೇತನ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಯಾರು ಸ್ಟ್ರೈಕ್ ಮಾಡ್ತಿಲ್ಲ, ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಪೆನ್ಷನ್ ಬಗ್ಗೆ ಅದು PF ಸ್ಕೀಮಲ್ಲಿ ಜಾರಿ ಬಂದಿದೆ, ಅದು ಕೊಡ್ತಾ ಇದ್ದಾರೆ. ಒಂದು 2014 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಈ PF ಪೆನ್ಷನರ್ಸ್ ಬಗ್ಗೆ. ಅದನ್ನು ಜಾರಿ ಮಾಡಿ ನಾವು ಕೇಳ್ತಾ ಇದ್ದೀವಿ. ಅದು PF ಡಿಪಾರ್ಟ್ಮೆಂಟ್ ಈ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡ್ಮೇಲೆ ನಾವು ಕೊಡೋಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು KSRTC ಮ್ಯಾನೇಜ್ಮೆಂಟ್ಗೆಲ್ಲ ಹೇಳಿದ್ವಿ, ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ವಿ. ನಮಗೆ ಯಾವ ಅಧಿಕಾರ ಯೂನಿಯನ್ಗಿಲ್ಲ, ಅಥವಾ PF ದುಡ್ಡು ಯೂನಿಯನ್ಗೇನು ಬರೋಲ್ಲ, ಅದು ಥ್ರೂ ಮ್ಯಾನೇಜ್ಮೆಂಟ್ PF ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಪೆನ್ಷನ್ ಅಮೌಂಟು, ಅವರು ಕೊಡಬೇಕು. ಇವಾಗ ಕೋರ್ಟ್ಗೆ ಹೋಗ್ರಪ್ಪ ಅಂದಿದ್ದೀವಿ, ಒಪ್ಕೊಂಡಿದ್ದಾರೆ. ಹಾಗಂತ ಐ ಕಾಂಟ್ ಹೋಲ್ಡ್ ಎ ಡೆಮಾನ್ಸ್ಟ್ರೇಷನ್ ಫಾರ್ ದಟ್. ಕೋರ್ಟ್ ನಿರ್ಧಾರ ಮಾಡಬೇಕಾಗಿದೆ. ಯಾಕೆಂದರೆ ಆ ಪೆನ್ಷನ್ ಜಾಸ್ತಿ ಬರೋದು ಇನ್ ಟರ್ಮ್ಸ್ ಆಫ್ ಸುಪ್ರೀಂ ಕೋರ್ಟ್ ಡಿಸಿಷನ್. ಅದನ್ನು ಜಾರಿ ಮಾಡಿಲ್ಲ PF ಡಿಪಾರ್ಟ್ಮೆಂಟ್ ಅನ್ನೋದು ನಮ್ಮ ಕಂಪ್ಲೇಂಟು. ಸೊ ಯು ಹ್ಯಾವ್ ಟು ಗೆಟ್ ಇಟ್ ಡನ್ ಥ್ರೂ ದಿ ಹೈಕೋರ್ಟ್, ಅಥವಾ ನೇರವಾಗಿ 32ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದು ನನಗೆ ಗೊತ್ತಿಲ್ಲ. ಅದು ಮೇಲೆ ನಿಮ್ಮ ಅಂಗಳದ ಬಿಟ್ಟೆ ಇದೆ. ಯಾಕೆ ದುಡ್ಡು ಕಳಿಸಿರೋರು ಅವರು, ನಾವಲ್ಲ. ಬಟ್ ಅದಾಗೋವರೆಗೂ ನಾವು ಒತ್ತಡ ಹಾಕ್ತಾ ಇರ್ತೀವಿ. ನಮ್ಮ ಟ್ರಸ್ಟೀಸ್ ಕೂಡ ರೈಸ್ ಮಾಡ್ತಾರೆ ಮೀಟಿಂಗ್ಗಳಲ್ಲಿ. ಸೊ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಇಟ್. ನೌಕರರು 4 ನಿಗಮದ ನೌಕರರು ಸಂಬಳ ಪಡಿಬೇಕಂದ್ರೆ ಮುಷ್ಕರ ಮುಖಾಂತರ ಸಂಬಳ ಪಡಿಬೇಕಾ? ಅದು ಸರ್ಕಾರದಲ್ಲಿ ಅವರಿಗೆ ಆ ಟೈಮು 4 ವರ್ಷ ಅಂತ ಅದು ಆಟೋಮೆಟಿಕ್ ಮಾಡೋಕ್ಕಾಗಲ್ವ ಸರ್? ಒಂದೇನಾಗಿದೆ, ಮ್ಯಾನೇಜ್ಮೆಂಟ್ನವರು ಗೌರ್ಮೆಂಟ್ನವರು ಬುದ್ಧಿವಂತಿಕೆ ಮಾಡೋಕ್ಕೆ ಹೋಗ್ತಾರೆ. ಇವಾಗ ಇದು ನಮ್ಮ ಅನುಭವ ತಗೊಳ್ಳಿ. ಸಿದ್ದರಾಮಯ್ಯನವ್ರು ಏನು ಹೇಳಿದರು, ನಿಮಗೇನು ಕೊಡಬೇಕಾದಿಲ್ಲ ಅಂದರು. ದುಡ್ಡು ಉಳಿಸೋಕ್ಕದು 1800 ಕೋಟಿ ಅವ್ರು ಕೊಡಬೇಕಾಗತ್ತೆ. ಇನ್ನು ಮ್ಯಾನೇಜ್ಮೆಂಟ್ನವರು ವೇಜ್ ಹೈಕ್ ಮಾಡಿದ ದುಡ್ಡು ಕೊಡಬೇಕು, ಫಸ್ಟ್ ಇಲ್ಲ ಅಂದರು. ಸ್ಟ್ರೈಕ್ ಹತ್ತಿರ ಬಂದಂಗೆ ಒಂದಿಷ್ಟು ದುಡ್ಡು ಕೊಟ್ಟರು. ಅಸೆಂಬ್ಲಿ ಆದಮೇಲೆ ಕರಿತೀವಿ ಅಂದರು. ಅಂದರೆ ಅರ್ಥ ಇಷ್ಟೇ ಇದರಲ್ಲಿಲ್ಲ. ನಾವು ವಿಜಿಲೆಂಟ್ ಆಗಿದ್ದರೆ, ಐಕ್ಯತೆಯಿಂದ ಇದ್ದರೆ ಆ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕ್ಬೋದು. ಇವಾಗ ನೀವು ನೋಡಿದ್ರೆ ಬೆಸ್ಕಾಮ್ನಲ್ಲಿ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತ. ಅವರೆಲ್ಲ ಒಂದಾದರೂ ದುಡ್ಡು ಬರುತ್ತೆ. ನಮಗೆ ಎಲೆಕ್ಟ್ರಿಸಿಟಿ ಚಾರ್ಜ್ ಹೆಂಗೆ ಮಾಡ್ತಾರೆ ಅಂದರೆ, ದಿವ್ಸಕ್ಕೆ 4 ಸಲ ಕರೆಂಟ್ ಇರೋಲ್ಲ. ಆ ವೈರ್ ಮುಟ್ಟಿದ್ರೆ ಶಾಕ್ ಹೊಡೆಯಲ್ಲ, ಅವ್ರ ಬಿಲ್ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ. ಆದರೆ ಅಲ್ಲೇ ದುಡ್ಡು ಬರೋ ಕಡೆಯೇ ಇವರು ಸಂಬಳ ಕೊಡ್ತಿಲ್ಲ ಅಂದರೆ ಬೆಸ್ಕಾಮ್ನವರು, ಇಲ್ಲಿ ಗತಿ ಏನು? ಆದ್ದರಿಂದ ಜನ ಯುನೈಟ್ ಆಗಬೇಕು, ಕಂಟಿನ್ಯೂಯಸ್ ಆಗಿ ಪ್ರೆಜರ್ ತಂದರೆ ಅವಾಗ ಸಾಧ್ಯ ಆಗುತ್ತೆ. ಆದ್ದರಿಂದ ಸಂಬಳ ತಗೊಳ್ಳೋದಕ್ಕೂ ಕೂಡ ಯೂನಿಟಿ ಇರಬೇಕು. ಅಳದೇ ಇದ್ದರೆ ಯಾರೂ ಹಾಲು ಕುಡಿಸಲ್ಲ. ನಿಮ್ಮ ಮನಸ್ಸಿಗೆ ಒಗ್ಗಟ್ಟಲ್ಲಿ ಬಲವಿದೆ, ಒಗ್ಗಟ್ಟಲ್ಲಿ ಬಲವಿದೆ. ಹೋರಾಟಕ್ಕೆ ಕೈ ಎತ್ತಿ, ಕೈ ಮುಕ್ಕೊಂಡು ಹೋದ್ರೆ ನಿಮಗೇನು ಸಿಕ್ಕಲ್ಲ. ಕೈ ತೋಳು ಬೆಲೆ ಇರಬೇಕು. ಜಿಂದಾಬಾದಕ್ಕೆ ಬೆಲೆ ಇದೆ. ನಿಮ್ಮ ವೀಕ್ಷಕರಿಗೆ ಎಲ್ರಿಗೂ ಧನ್ಯವಾದಗಳು. ಸಾರಿಗೆ ಚಾನಲ್ಲು ಉಪಯುಕ್ತವಾದಂಥ ಮಾಹಿತಿಗಳನ್ನ ಕೊಡ್ತಾ ಇದೆ. ತಮ್ಮ ಸಮಸ್ಯೆಗಳನ್ನೆಲ್ಲ ಫೋಕಸ್ ಮಾಡ್ತಿದೆ. ದಯಮಾಡಿ ಚಂದಾದಾರರಾಗಿ ಅದನ್ನು ನೋಡಿ.